ರಸ್ತೆ ಕಾಮಗಾರಿಗೆ ಅರಣ್ಯ ಇಲಾಖೆ ಅಡ್ಡಿ. ಅರ್ಧಕ್ಕೆ ನಿಂತ ಕಾಮಗಾರಿ, ಸಾರ್ವಜನಿಕರು ಅತಂತ್ರ. ತುಮಕೂರು ಜಿಲ್ಲೆಯ ಗುಬ್ಬಿ ಹಾಗೂ ಚಿಕ್ಕನಾಯಕನಹಳ್ಳಿ ಗಡಿ ಭಾಗದ ತೀರ್ಥ ರಾಮೇಶ್ವರ ಮೀಸಲು ಅರಣ್ಯ ಪ್ರದೇಶದ ನಡುವೆ ಹಾದುಹೋಗಿರುವ ಗುಡ್ಡದ ಓಬಳಾಪುರ, ಹಾಗಲವಾಡಿ, ದೊಡ್ಡರಾಂಪುರ, ತೀರ್ಥಾಪುರ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗೆ ಸಿಸಿ ರಸ್ತೆ ಕಾಮಗಾರಿ ನಡೀತಾ ಇದ್ದು, ಈ ರಸ್ತೆ ಕಾಮಗಾರಿ ಮಾಡದಂತೆ ಗುಬ್ಬಿ ಅರಣ್ಯ ಇಲಾಖೆ ನೋಟಿಸ್ ಅನ್ನ ಜಾರಿ ಮಾಡಿದ್ದು, ರಸ್ತೆ ಕಾಮಗಾರಿಗೆ ಇಲಾಖೆ ಅಡ್ಡಿಪಡಿಸಿದೆ ಎಂದು ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಕೊಂಡ್ಲಿ ಕ್ರಾಸ್ನಿಂದ ದೊಡ್ಡರಾಂಪುರ ಗಡಿಯವರೆಗೂ ಗಣಿ ಬಾಧಿತ ಗ್ರಾಮಗಳ ಪುನಶ್ಚೇತನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 25 ಕೋಟಿ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಯನ್ನ ನಡೆಸಲಾಗುತ್ತಿತ್ತು. ಈ ಕಾಮಗಾರಿಯಿಂದಾಗಿ ಗುಬ್ಬಿ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನತೆಗೆ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಇನ್ನೇನು ಸಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. ಚಿಕ್ಕನಾಯಕನಹಳ್ಳಿ ಗಡಿ ಭಾಗದ ಗುಡ್ಡದ ಓಬಳಾಪುರದಿಂದ ರಾಶಿಗುಡ್ಡ ನಡುವೆ ಇರುವ ತೀರ್ಥ ರಾಮೇಶ್ವರ ಮೀಸಲು ಅರಣ್ಯ ಪ್ರದೇಶದಲ್ಲಿ ಹಾದುಹೋಗಿರುವ ಹಳೆ ರಸ್ತೆಗೆ ಹೊಸ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುಬ್ಬಿ ಅರಣ್ಯ ಇಲಾಖೆ ಒಪ್ಪಿಗೆ ಪತ್ರ ಕೇಳಿ ಇಲ್ಲದ ಸಮಸ್ಯೆ ಸೃಷ್ಟಿ ಮಾಡಿ ಕಾಮಗಾರಿಗೆ ಅಡ್ಡಿಪಡಿಸ್ತಾ ಇರೋದು ಯಾವ ಉದ್ದೇಶ ಅಂತ ಗೊತ್ತಾಗ್ತಾ ಇಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಸುಮಾರು ಒಂದು ತಾತ ಮುತ್ತಾತರ ಕಾಲದಿಂದನೂ ಇಲ್ಲಿ ಜಲ್ಲಿ ರಸ್ತೆ ಏನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅದರ ಆದಮೇಲೆ 5-6 ಸಲ ಡಾಂಬರೀಕರಣ ಮಾಡಿದ್ದಾರೆ. ಮತ್ತು ಈಗೇನು ಗಣಿಬಾಧಿತ ಭಾಗದ ಅಭಿವೃದ್ಧಿ ಕೆಲಸಕ್ಕೋಸ್ಕರ CPMZ ಅಲ್ಲಿ ಹಣನ ಬಿಡುಗಡೆ ಮಾಡಿ ಉತ್ತಮವಾದ ಒಂದು CC ರಸ್ತೆನ ಮಾಡೋದಕ್ಕೆ ಕೊಂಡ್ಲಿ ಕ್ರಾಸಿಂದ ಮತ್ತು ದೊಡ್ಡರಾಂಪುರದ ಗಡಿಯವರೆಗೂ ಎಷ್ಟು 13 ಕೋಟಿ ರೂಪಾಯಿ 25 ಕೋಟಿ ವೆಚ್ಚಗಳಲ್ಲಿ ಕಾಮಗಾರಿನ ಇದು ಮಾಡಿದ್ದಾರೆ ಸರ್ಕಾರ. ಈ ಭಾಗವಾಗಿ ಈಗೇನು ಹಿಂದೆ ಎಲ್ಲ ರಸ್ತೆಗಳಲ್ಲಿ ವಾಹನಗಳು ಓಡಾಡ್ತಿದ್ದು ಮತ್ತು ಶಾಲಾ ವಿದ್ಯಾರ್ಥಿಗಳು ಈ ರಸ್ತೆನೇ ಅವಲಂಬಿಸಿದ್ದಾರೆ. ಇವತ್ತೇನು ಈ ರಸ್ತೆ ಕಾಮಗಾರಿ ಏನು 3/4% ಆಗಿದೆ. ಅಲ್ಲೇ ಹಲವಷ್ಟು ಕೆಲವರು ಬ್ರಿಡ್ಜ್ಗಳಾಗಿದ್ದಾವೆ ಮತ್ತು ಇಲ್ಲೇನು ಜಲ್ಲಿ ಇದೆಲ್ಲ ಆಗಿದ್ದಾರೆ. ಇನ್ನೇನು ಕೆಲವೇ CC ಏನು ಮೇಲ್ಗಡೆ ಹಾಕಿದ್ರೆ ಇಲ್ಲಿ ರಸ್ತೆ ಮುಕ್ತಾಯ ಆಗೋ ಹಂತದಲ್ಲೇ ಐತೆ. ಈ ಹಂತದಲ್ಲಿದ್ದಾಗ ಗುಬ್ಬಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ನೋಟಿಸನ್ನು ಜಾರಿ ಮಾಡ್ತಿದ್ದಾರೆ. ಇದು ನಮ್ಮ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ ರಸ್ತೆ ಅಂತೇಳಿ. ಅರಣ್ಯ ಇಲಾಖೆಗೆ ಒಳಪಡುತ್ತೆ ಸರಿ, ಇಷ್ಟು ವರ್ಷದಿಂದ 100 ವರ್ಷದಿಂದ ಇರೋಂಥ ರಸ್ತೆನ ಇವರು ಇಷ್ಟು ದಿನ ಏನು ಮಾಡ್ತಿದ್ರು ಕೇಳ್ಬೋದಾಯ್ತಲ್ಲ ಅವಾಗಲೇ. ಈಗ ಅಭಿವೃದ್ಧಿ ಸಾರ್ವಜನಿಕರ ಅಭಿವೃದ್ಧಿಗೋಸ್ಕರನೇ ಇಲ್ಲಿ ರಸ್ತೆನ ಮಾಡ್ತಾ ಇರ್ಬೇಕಾದ್ರೆ ಬಂದು ಇವ್ರು ಅಡಚಣೆ ಮಾಡ್ತಾರೆ ಅಂದ್ರೆ ಇವು ಯಾವ ಉದ್ದೇಶಕ್ಕೋಸ್ಕರ ಇವ್ರು ಮಾಡ್ತಾ ಇದ್ದಾರೆ? ಇಲ್ಲಿ ರೋಡಿಗೆ ಸಮಸ್ಯೆ ಮಾಡ್ರಿ. ಈಗ ವರ್ಷದಿಂದಲೂ ಮಾಡ್ತೀವಿ ಅಂತ ಮಾಡಕ್ಕೂ ಬಿಡಲ್ಲ, ತಾನು ಜಾಗನೂ ಬಿಡಲ್ಲ, ಏನಿಲ್ಲ, ಒಂದು ಕಷ್ಟಕ್ಕಿಲ್ಲ, ಒಂದು ಸುಖಕ್ಕಿಲ್ಲ, ಏನಕ್ಕಿಲ್ಲ. ಒಂದು ಬಸ್ರಿಗೆ ಬಾಣ್ತಿಯವ್ರನ್ನ ಕರ್ಕೊಂಡು ಹೋಗಕ್ಕೂ ನಮಗೆ ಸಮಸ್ಯೆ ಬರ್ತು. ರೋಡಿಗೆ ಅಂತ ಇಕ್ಕಟ್ಟು ಕೊಟ್ಟಾರೆ ನಮಗೆ. ಇವಾಗ ನಮಗೆ ಬಸ್ ಇಲ್ಲ, ಲಾರಿ ಇಲ್ಲ, ಯಾತ್ರದ ಒಂದು ಆಟ ಕೂಡ ಬರ್ತಿಲ್ಲ, ಒಂದು ಬೈಕ್ ಕೈ ಹಾಕಿರೋ ನಿಲ್ಲಿಸ್ತಾ ಇಲ್ಲ. ನಾವೇನು ಮಾಡಬೇಕು ರೈತರು? ಇನ್ನು ಗುಬ್ಬಿ ಚಿಕ್ಕನಾಯಕನಹಳ್ಳಿ 2 ತಾಲೂಕುಗಳಲ್ಲಿ ಹೊಂದಿಕೊಂಡಿರುವ ಈ ಮುಖ್ಯ ರಸ್ತೆಯನ್ನ ಈ ಭಾಗದ 100 ಹಳ್ಳಿ ಜನತೆ ಅವಲಂಬಿಸಿದ್ದಾರೆ. ಶಾಲಾ ಕಾಲೇಜು ಮಕ್ಕಳು, ಪ್ರಯಾಣಿಕರು, ರೈತರು, ವಾಣಿಜ್ಯ ವ್ಯವಹಾರಕ್ಕೆ ಈ ರಸ್ತೆ ಅನುಕೂಲವಾಗಲಿದೆ. ವರ್ಷದಿಂದ ರಸ್ತೆ ಕಾಮಗಾರಿಯಿಂದ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು. ಆದರೆ ಸುಖ ಸುಮ್ಮನೆ ಗುಬ್ಬಿ ಅರಣ್ಯ ಇಲಾಖೆ ನೋಟಿಸ್ ಅನ್ನ ಜಾರಿ ಮಾಡಿ ರಸ್ತೆ ಗುತ್ತಿಗೆದಾರರಿಗೆ ಕಿರುಕುಳವನ್ನ ನೀಡಿ ತೊಂದರೆಯನ್ನ ಕೊಡ್ತಿದ್ದಾರೆ. ಇದನ್ನ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ, ಅರಣ್ಯ ಇಲಾಖೆ ಮುಂದೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಂದಿನಿಂದಲೂ ಮಾಮೂಲು ಒಂದು 50-60 ವರ್ಷದಿಂದಲೂ ಈ ರೋಡ್ ಇದೆ ಇಲ್ಲಿ ಅಲ್ವಾ ಸರ್? ರೋಡು ಆ ಕ್ವಾರೆ ಏನೋ ಅವಾಗ ಮಾಡಿದ್ರು, ಅದ್ರ ಮ್ಯಾಗ ನಡ್ಕೊಂಡು ಹೋಗ್ತಿತ್ತು. ನಡ್ಕೊಂಡು ಹೋಗ್ತಿತ್ತು. ಈಗ ಕಾಮಗಾರಿ ನಡೆದು ಅಲ್ಲೇ 3/4 ಭಾಗ ಕಾಮಗಾರಿ ಮುಗಿದಿದೆ. ಈಗ ನಮಗೆ ಫಾರೆಸ್ಟ್ನರು ನಮ್ಗೆ ಈಗ ಬೇಕು, ನಮ್ಮದು ನೀವು ಮಾಡೋಂಗಿಲ್ಲ ಅಂತಂದರೆ ಅರ್ಥ ಏನು? ಅಧಿಕಾರಿಗಳಿಗೂ ಈಗ ಅವ್ರಿಗೇನು ಗುತ್ತಿಗೆದಾರರಿಗೆ ಅವ್ರಿಗೆ ತೊಂದರೆ ಮಾಡಿ ಅವ್ರು ಹೋಗ್ತಾರೆ, ಅವ್ರು ಅರ್ಧ ಬಿಲ್ ಮಾಡಿಸ್ಕೊಂತಾರೆ. ತೊಂದರೆ ಆಗೋದು ಸಾರ್ವಜನಿಕರಿಗೆ. ಎಲ್ಲಿ ಓಡಾಡಬೇಕು ನಾವು? ಗುಂಡಿಲಿ, ಚಿತ್ತಕಾಡ್ತಲ್ಲಿ. ಇನ್ನು ಇದೇ ವೇಳೆ ಸ್ಥಳೀಯ ಮುಖಂಡರಾದ ಗಿರೀಶ್ ಕುಮಾರ್, ಸಣ್ಣಪ್ಪ, ಬಾಬು, ಮಹಲಿಂಗ, ಗಂಗಣ್ಣ, ನರಸಿಂಹಮೂರ್ತಿ, ರಮೇಶ್ ಸೇರಿ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.